ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ನಾನಿವತ್ತು ಆಫೀಸಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಾನು ತುಂಬ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ, ಬಟ್ ಒಂದೇ ಡೆಲಿವರಿ ಆಗ್ತಿದೆ. ಬಟ್ ಯಾವುದು ಬಂದಿದೆ ಅಂತ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ನನಗೆ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಅದಕ್ಕೆ ಓಪನ್ ಮಾಡೋಣ ಅಂತಂದರೆ ತುಂಬಾ ಡಿಫಿಕಲ್ಟ್ ಆಯಿತು ನನಗೆ. ಇದನ್ನು ನಮ್ಮ ಕಡೆ ನಾವು ಕುಟಾಣಿ ಅಂತ ಕರಿತೀವಿ. ಎಲ್ಲ ಕಡೆ ಏನೇನಂತ ಕರೀತಾರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಫ್ರೂಟ್ಸು ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ. ಹಾಗೆಯೇ ಸ್ವಲ್ಪ ಕ್ಲೈಂಟ್ಗಳ ಸರ್ವಿಸಸ್ ಕೂಡ ನಡೀತಾ ಇತ್ತು. ತುಂಬ ಅಂದರೆ ತುಂಬಾ. ಹಾಗೆ ಈ ನೇಲ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಒಂದು ಪಿಕ್ ತೊಗೊಂಡೆ. ಕ್ಲೈಂಟ್ಸ್ಗಳಿಗೆಲ್ಲ ಕಂಫರ್ಟಬಲ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ಯಾಂಪರಿಂಗ್ ಅದು ಇದು ಇದ್ದೇ ಇರುತ್ತೆ. ಅದೆಲ್ಲ ಮುಗಿಸಿದ ನಂತರ ನಾನು ಸ್ವಲ್ಪ ವೆಜಿಟೇಬಲ್ ಖಾಲಿಯಾಗಿತ್ತು ಮತ್ತು ಫ್ರೂಟ್ಸ್ ಖಾಲಿಯಾಗಿತ್ತು ಅಂತ ತೊಗೊಳ್ಳೋಣ ಅಂತ ಬಂದೆ. ತುಂಬ ಅಂದರೆ ತುಂಬ ರೇಟ್ ಆಗಿದೆ, ಹೇಳೋದಕ್ಕೂ ಅಸಾಧ್ಯ, ಅಷ್ಟು ರೇಟ್ ಆಗಿಬಿದೆ. ಬ್ಯಾಂಗ್ಳೂರು ಅಂತ ಅಂದಮೇಲೆ ತುಂಬ ಅಂತೇಳಿ ರೇಟ್ಗಳಂತೂ ತುಂಬ ಗಗನಕ್ಕೆ ಏರ್ತಾನೆ ಇದೆ. ಅದೆಲ್ಲ ಮುಗಿಸಿ ಆಫೀಸಿಂದ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ನೈಟ್ ಆಗಿಬಿಡುತ್ತೆ. ಬಂದು ನಾನು ದಿನನಿತ್ಯದ ರೊಟೀನ್ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಆನಂತರ ಅಡುಗೆ ಕೆಲಸ ಇದ್ದೇ ಇರುತ್ತಲ್ವ ಹೆಣ್ಮಕ್ಳಿಗೆ. ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಕೆಲಸ ಮಾಡು, ಊಟ ಮಾಡು, ಮಲ್ಕೋ, ಅದೇ ಆಗಿಬಿಡುತ್ತೆ. ನೋಡಿ, ಕಿಟಕಿನಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಲೇಟ್ ಆಗಿರುತ್ತೆ, ನೈಟ್ ಆಗಿಬಿಟ್ಟಿರುತ್ತೆ ನಾವು ಬರೋ ಅಷ್ಟರಲ್ಲಿ. ಹಾಗೆ ಬೆಳಿಗ್ಗೆನೇ ಅಕ್ಕಿ ನೆನೆಸಿಟ್ಟು ಹೋಗಿದ್ದೆ ದೋಸೆಗೆ ಅಂತ ಹೇಳಿಬಿಟ್ಟು. ನಾನಿಲ್ಲಿ ದೋಸೆ ಅಕ್ಕಿನ ಬೆಳೆಸ್ಕೊತೀನಿ. ದೋಸೆ ಅಕ್ಕಿ ಮತ್ತು ಮೆಂತ್ಯ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ ಮತ್ತು ಸ್ವಲ್ಪ ಅನ್ನ ಹಾಕಿ ನೆನೆಸಿಟ್ಟು ಹೋಗ್ಬಿಟ್ಟಿರ್ತೀನಿ. ಒಟ್ಟಿಗೆ ನೆನೆಸ್ಬಿಡ್ತೀನಿ ನಾನು, ಎಲ್ಲ ಸಪ್ರೇಟ್ ಏನು ನೆನೆಸಲ್ಲ. ಬರೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ನಾನು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇದ್ದಿದ್ದೇ ಇರುತ್ತಲ್ವ, ಅಡುಗೆ ಏನು ಮಾಡೋದು ಅಂತ ಹೆಣ್ಮಕ್ಳಿಗೆ ಯೋಚನೆ ಇದ್ದಿದ್ದೇ ಇರುತ್ತೆ. ಫ್ರಿಜ್ಜಲ್ಲಿ ಚಿಕನ್ ಇತ್ತು, ಚಿಕನ್ ನೋಡಿದೆ, ಸರಿ ಆಯಿತು ಚಿಕನ್ ಪಲಾವ್ ಏನಾದರೂ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ತಿನ್ನೋದು ಅಷ್ಟೇ. ಇನ್ನೇನಿರುತ್ತೆ, ತಿಂದ್ಬಿಟ್ಟು ಮತ್ತೆ ಮಲ್ಕೊಳ್ಳೋದು, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗೋದು. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ. ಇದು ಮನಸ್ಸಿನ ಮಾತು. ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.